ನೇಮಕಾತಿ ಅಕ್ರಮ ಸಿಐಡಿ ತನಿಖೆಗೆ ಆದೇಶ ಹೊರಬಿದ್ದಿದೆ. ಕನ್ನಡಪ್ರಭ ಸುವರ್ಣ ನ್ಯೂಸ್ ಸರಣಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನೇಮಕಾತಿ ಅಕ್ರಮದ 2 ಕೇಸ್ ಸಿಐಡಿ ತನಿಖೆಗೆ ಹಸ್ತಾಂತರ ಆಗಿದೆ. ಕೆಪಿಎಸ್ಸಿ ಅಕ್ರಮದ 2 ಕೇಸ್ಗಳನ್ನ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. 3 ಪ್ರಕರಣಗಳಲ್ಲಿ 1 ಕೇಸ್ ಕೋರ್ಟ್ ವಿಚಾರಣೆಯ ಹಂತದಲ್ಲಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಐಡಿ ತನಿಖೆಗೆ ಕೆಪಿಎಸ್ಸಿ ಕರ್ಮಕಾಂಡವನ್ನ ವಹಿಸಲಾಗಿದೆ. 2 ಕೇಸ್ ಇದೆ, ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ. 1 ಕೇಸ್ ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಯಾವುದು ಡಿಸಿಷನ್ ತಗೊಂಡೋಗ ಸದ್ಯಕ್ಕೆ 2 ಕೇಸ್ ಸಿಐಡಿಗೆ ಹೋಗಿದೆ. ಆರ್ಡರ್ ಆಗಿದೆ, ಇವತ್ತು ಆರ್ಡರ್ ಆಗಿದೆ. ಟೋಟಲ್ 2 ಕೇಸ್ ಇದೆ, ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ. 1 ಕೇಸ್ ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಯಾವುದು ಡಿಸಿಷನ್ ತಗೊಂಡೋಗ ಸದ್ಯಕ್ಕೆ 2 ಕೇಸ್ ಸಿಐಡಿಗೆ ಹೋಗಿದೆ. ಆರ್ಡರ್ ಆಗಿದೆ, ಇವತ್ತು ಆರ್ಡರ್ ಆಗಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಅಕ್ರಮ, ಸಿಐಡಿ ತನಿಖೆಗೆ ಆದೇಶಿಸಲಾಗಿದೆ. 400 ಹುದ್ದೆಗಳ ನೇಮಕಾತಿಯಲ್ಲಿ ಆದಂತ ಅಕ್ರಮ 2 ಕೇಸ್ ತನಿಖೆಯನ್ನ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. 1 ಹುದ್ದೆಗೆ 80 ಲಕ್ಷ ರೂಪಾಯಿ ಪಡೆದು ಹುದ್ದೆ ಬಿಕ್ರಿ ಅನ್ನೋ ಆರೋಪ ಇದೆ. ಒಂದೊಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಹಣವನ್ನ ಬೇಡಿಕೆ ಇಟ್ಟಿದ್ದ ಪ್ರಕರಣ ಇದೆ. ವಿಧಾನಸೌಧದ ಠಾಣೆಯಲ್ಲಿ ದಾಖಲಾಗಿದ್ದ 3 ಕೇಸ್ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. 400 ಹುದ್ದೆಗಳ ನೇಮಕಾತಿಯಲ್ಲಿ 800 ಕೋಟಿ ಹಗರಣ ಅಂತ ಬಿಜೆಪಿ ಆರೋಪ ಮಾಡಿದೆ. 2 ಕೇಸ್ ಸಿಐಡಿ ತನಿಖೆಗೆ ಒಪ್ಪಿಸಿ ಡಿಜಿಐಜಿಪಿ ಎಂಎ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ಈ ಪ್ರಕರಣದ ತನಿಖೆ ಈಗ ಸಿಐಡಿ ನಡೆಸಲಿದೆ. ಪ್ರಕರಣದಲ್ಲಿ 800 ಕೋಟಿ ಅಕ್ರಮ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡಿರೋದು. ಒಂದೊಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಂತಹ ಪ್ರಕರಣ ಇದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಡವಟ್ಟಿದು ಆಕಾಂಕ್ಷಿಗಳಿಗೆ ಕುತ್ತು ತಂದಿದೆ. ಪರೀಕ್ಷಾ ಪ್ರಾಧಿಕಾರದ ನಿರ್ಧಾರಕ್ಕೆ ಆಕಾಂಕ್ಷಿಗಳೇ ಕಂಗಾಲಾಗಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಒಂದೇ ದಿನ 2 ಪರೀಕ್ಷೆ, 2 ಕೇಂದ್ರ ಬರೆಯೋದು ಹೇಗೆ ವಿದ್ಯಾರ್ಥಿ? ಬೆಳಿಗ್ಗೆ 10:30ರಿಂದ 12:30ಕ್ಕೆ ಒಂದು ಕೇಂದ್ರದಲ್ಲಿ ಪರೀಕ್ಷೆ ನಡೆಯುತ್ತೆ. ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಬೇರೆ ಕೇಂದ್ರದಲ್ಲಿ ಪರೀಕ್ಷೆ ಇದೆ. ಒಂದೊಂದು ಪರೀಕ್ಷಾ ಕೇಂದ್ರದ ಅಂತರ 100ರಿಂದ 120 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್. ಹಾಗಾದ್ರೆ ಒಂದು ಪರೀಕ್ಷೆಯನ್ನ ಮುಗಿಸಿ ಮತ್ತೊಂದು ಪರೀಕ್ಷೆ ನಡೆಯುವಂತ ಜಾಗಕ್ಕೆ ತಲುಪಬೇಕು ಅಂತ ಅಂದ್ರೆ ಪರೀಕ್ಷಾರ್ಥಿಗಳು 100-120 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಎಲ್ಲಿದೆ ಅಷ್ಟು ಸಮಯಾವಕಾಶ? ಮಧ್ಯದಲ್ಲಿರೋದು 2 ತಾಸು. 12:30ಗೆ ಈ ಪರೀಕ್ಷೆ ಮುಗಿದ್ರೆ ಮತ್ತೊಂದು ಪರೀಕ್ಷೆ 2:30ಗೆ ಶುರುವಾಗುತ್ತೆ. 100 ಕಿಲೋಮೀಟರ್ ದೂರ ಇದೆ ಪರೀಕ್ಷಾ ಕೇಂದ್ರ. ಇದು ಬಹಳ ದೊಡ್ಡ ಎಡವಟ್ಟಿದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡಿರೋದು. 2 ಪರೀಕ್ಷೆಗಳ ಮಧ್ಯೆ ಸಿಗೋದು ಕೇವಲ 2 ಗಂಟೆ ಅವಕಾಶ. ಈ 2 ಗಂಟೆಯಲ್ಲಿ ಪರೀಕ್ಷೆ ಬರೆಯೋದು ಹೇಗೆ ಅಂತ ಆಕಾಂಕ್ಷಿಗಳು ಪ್ರಶ್ನೆ ಮಾಡಿದ್ದಾರೆ. ಒಂದೇ ದಿನ 2 ಪರೀಕ್ಷೆ, ಆದ್ರೆ ಪರೀಕ್ಷಾ ಕೇಂದ್ರಗಳ ಮಧ್ಯೆ ಇರೋ ಅಂತರ 100-120 ಕಿಲೋಮೀಟರ್. ಹೇಗೆ ತಲುಪೋದು? ಒಂದು ಪರೀಕ್ಷೆ ಮುಗಿಸಿ ಮತ್ತೊಂದು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು ಅಂದ್ರೆ ಟ್ರಾವೆಲ್ ಮಾಡಬೇಕಲ್ಲ. 100-120 ಕಿಲೋಮೀಟರ್ ತಲುಪೋದು ಹೇಗೆ ಅಂತ ಆಕಾಂಕ್ಷಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಒಂದೇ ದಿನ 2 ಪರೀಕ್ಷೆ, ಆಕಾಂಕ್ಷಿಗಳು ಕಂಗಾಲಾಗಿದ್ದು. ಅಭ್ಯರ್ಥಿಗಳ ಗೋಳಿನ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಸರ್ಕಾರ ಎಚ್ಚೆತ್ತಿದೆ. ಅಭ್ಯರ್ಥಿಗಳಿಗೆ ತೊಂದರೆ ಆಗದಂತೆ ಪರೀಕ್ಷೆ ಆಯೋಜನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಸುವರ್ಣ ನ್ಯೂಸ್ ವರದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಂದಿಸಿದ್ದಾರೆ. ಡಿಜಿಐಜಿಪಿ ಎಂಎ ಸಲೀಂ ಜೊತೆ ಗೃಹ ಸಚಿವ ಖರ್ಗೆ ಮಾತಾಡಿದ್ರು. ಅಭ್ಯರ್ಥಿಗಳ ಬೇಡಿಕೆಗೆ ತಕ್ಷಣವೇ ಸ್ಪಂದಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಗೃಹ ಸಚಿವರು. ಅಭ್ಯರ್ಥಿಗಳು ಏನ್ ಬೇಡಿಕೆ ಇಡ್ತಾ ಇದ್ದಾರೆ ಅದಕ್ಕೆ ತಕ್ಷಣವೇ ಸ್ಪಂದಿಸಿ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಕಂಗಾಲಾಗಿದ್ರು ಅಭ್ಯರ್ಥಿಗಳು.
ಒಂದೇ ದಿನ 2 ಪರೀಕ್ಷೆ, ಅದು ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಫಿಕ್ಸ್ ಮಾಡಿರೋದು. ಹೀಗಾದ್ರೆ ನಾವು ಪರೀಕ್ಷೆ ಬರೆಯೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು, ಆತಂಕದಲ್ಲಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು. ವರದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಂದಿಸಿದ್ದಾರೆ. ತಕ್ಷಣವೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸೋದಕ್ಕೂ ಕೂಡ ಆದೇಶ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ತೊಂದರೆ ಆಗದಂತೆ ಪರೀಕ್ಷೆಯನ್ನ ಆಯೋಜನೆ ಮಾಡಿ ಅಂತ ಗೃಹ ಸಚಿವರು ಸೂಚನೆ ಕೊಟ್ಟಿರೋದು. ಡಿಜಿಐಜಿಪಿ ಎಂಎಸ್ ಸಲೀಂ ಜೊತೆ ಗೃಹ ಸಚಿವರು ಮಾತಾಡಿದ್ದಾರೆ. ತಕ್ಷಣವೇ ಸ್ಪಂದಿಸಿ ಅಭ್ಯರ್ಥಿಗಳ ಬೇಡಿಕೆಗೆ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಗೃಹ ಸಚಿವರು. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡಿರುವಂತ ಎಡವಟ್ಟಿದೆ. ಒಂದು ಪರೀಕ್ಷೆ 12ವರೆಗೆ ಮುಗಿದ್ರೆ ಮತ್ತೊಂದು ಪರೀಕ್ಷೆ ಶುರುವಾಗೋದು 2:30ಕ್ಕೆ, ಒಂದೇ ದಿನ. ಅಲ್ಲೇ ಪರೀಕ್ಷಾ ಕೇಂದ್ರವ ಅಲ್ಲ, 100 ಕಿಲೋಮೀಟರ್ ದೂರದಲ್ಲಿರೋ ಪರೀಕ್ಷಾ ಕೇಂದ್ರವನ್ನ ಅಭ್ಯರ್ಥಿಗಳು ತಲುಪೋದಾದ್ರೂ ಹೇಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.